ರಿಯಲಿ ನನಗೆ ಗೊತ್ತೇ ಆಗಿರಲಿಲ್ಲ. ಒಂದು ನಿಮಿಷ ಫೋನ್ ಮಾಡ್ತೀನಿ. ವಾಟ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಎಲ್ಲ ಗೊತ್ತಿದ್ದು ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಮಾಮ್. ಮಾಮ್, ಅಣ್ಣ ಪಾರ್ಥನ ಕರ್ಕೊಂಡೋಗಿ ಆಫೀಸಲ್ಲಿ ನನ್ನ ಜಾಗದಲ್ಲಿ ಕೂರಿಸ್ತಾ ಇದ್ದಾನೆ. ಅದು ನಿನಗೆ ಸರಿ ಅನ್ಸುತ್ತಾ? ನೀನು ಅದನ್ನ ಕ್ವಶನ್ ಮಾಡಲ್ವಾ, ಕೇಳಲ್ವಾ? ಸಮಾಧಾನ ಮಾಡ್ಕೋಚಿ. ಯಾಕೆ ಎಷ್ಟೊಂದು ಅಪ್ಸೆಟ್ ಆಗ್ತಾ ಇದೆಯಾ? ಅಪ್ಸೆಟ್ ಆಗದೆ ಇನ್ ಹೇಗಿರ್ಲಿ ಮಾಮ್, ನಾನು ಬೇಜಾರಾಗುತ್ತೆ ನನಗೆ. ನಾನು ಮನೇಲಿ ಆ ಮಲ್ಲಿ ಸೇವೆ ಮಾಡ್ಕೊಂಡು ಸಾಕಿರೋ ನಾಯಿ ತರ ಬಿದ್ದಿರ್ಬೇಕು, ಅದೇ ಇವನು ಆಫೀಸ್ಗೆ ಹೋಗ್ಬೇಕಾ? ಇದು ಎಷ್ಟು ಸರಿ ಮಾಮ್? ಇದು ನನ್ನನ್ನು ಏನ್ ಅನ್ಕೊಂಡಿದ್ದೀರಾ? ಎಲ್ಲ ನೀವ್ ಹೇಳ್ದೆ ಕೇಳ್ಕೊಂಡು ಮನೇಲೆ ಬಿದ್ದಿರ್ಬೇಕಾ? ಹೌದು, ಬಿದ್ದಿರ್ಲೇಬೇಕು. ಯಾಕೆಂದ್ರೆ ಇದೆಲ್ಲ ನೀನೇ ಮಾಡ್ಕೊಂಡಿದ್ದು. ಇವತ್ತೇನೇ ಆಗಿದ್ರು ಅದಕ್ಕೆಲ್ಲ ಕಾರಣ ನೀನು, ನಾವಲ್ಲ. ವಾಟ್? ಏನ್ ಮಾತಾಡ್ತಿದ್ಯಾ ಮಾಮ್ ನೀನು? ನಾನೇ ಕಾರಣ ಇದಕ್ಕೆಲ್ಲ? ಇನ್ನೇನು, ಆ ಮಲ್ಲಿ ಹಿಂದೆ ಹೋಗು ಅಂತ ನಾನು ಹೇಳಿದ್ನಾ? ಅವಳು ಸಹವಾಸ ಮಾಡು ಅಂತ ನಾವು ಸಜೆಸ್ಟ್ ಮಾಡಿದ್ವಾ? ಇಲ್ಲ ತಾನೆ? ಆಗ ನಿನ್ನ ಬುದ್ಧಿ ಎಲ್ಲೋಗಿತ್ತು? ನೀನು ತಪ್ಪು ಮಾಡೋದಲ್ದೆ ನಮ್ಮನ್ನು ಇನ್ವಾಲ್ವ್ ಮಾಡ್ತೀಯ. ನಿನ್ನ ಜೊತೆ ನಾವು ಸಫರ್ ಆಗಬೇಕು. ಪ್ರತಿ ಸಲ ಏನೋ ಒಂದು ಮಾಡ್ತೀಯ. ಮಗ ಅಂತ ನಿನ್ನ ಹಿಂದೆ ನಾನು ಓಡ್ ಬರೋದು ಇದೇ ಆಗೋಯ್ತು. ಒಂದಾದ್ರೂ ಹೆಮ್ಮೆ ಪಡೋಂಥ ಕೆಲಸ ಮಾಡಿದ್ಯಾ? ನೀನೆಲ್ಲಿ ಮಾಡ್ತೀಯ? ನೀನ್ ಮಾಡೋದಲ್ಲ ತಲೆ ತಗ್ಸೋ ಕೆಲಸ. ಅದೇನು ಅಂತ ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ. ಹುಟ್ಟಿದಾಗ್ಲಿಂದ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ. ಅಲ್ಲ ಜೈ, ಇಷ್ಟೆಲ್ಲ ಆದ್ರೂ ನಿನ್ಗೇನು ಅನ್ಸಲ್ವಾ? ಎಲ್ರ ತರ ಬದುಕಬೇಕು, ಜೀವನ ಮಾಡಬೇಕು ಅಂತ ಆಸೆ ಇಲ್ವಾ? ಅದೆಲ್ಲ ಎಲ್ಲಿ ಬರಬೇಕು ನಿನ್ನ ತಲೆಗೆ? ಬುದ್ಧಿ ಇದ್ರೆ ತಾನೇ. ಒಂದೊಂದ್ಸಲ ಎಷ್ಟು ಸಂಕಟ ಆಗತ್ತೆ ಅಂತಂದ್ರೆ, ಇಷ್ಟು ವರ್ಷ ನಾನು ಒದ್ದಾಡಿದ್ದೆಲ್ಲ ಇದಕ್ಕ ಅಂತ ಅನ್ಸುತ್ತೆ. ಅಲ್ಲ ಮಾಮ್, ಮಾತಾಡ್ಬೇಡ ನೀನು. ಮಗ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಿದೆ. ಆದ್ರೆ ಈಗ ಸಾಕಾಗೋಗಿದೆ ನನಗೆ. ನಾನು ಏನೇ ಮಾಡಿದ್ರು ನೀನ್ ರಿಪೇರ್ ಆಗೋ ಕೇಸ್ ಅಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಇನ್ ಮುಂದೆ ನಾನಂತೂ ಯಾವುದಕ್ಕೂ ತಲೆ ಹಾಕಲ್ಲ. ಇದೆಲ್ಲ ನೀನೇ ಮಾಡ್ಕೊಂಡಿದ್ದು, ನೀನೇ ಅನುಭವಿಸು. ಪಾರ್ಥನು ನನ್ನ ಮಗನೇ. ಅವನನ್ನ ಯಾವ ಕಾರಣಕ್ಕೂ ಆಫೀಸಿಗೆ ಹೋಗ್ಬೇಡ ಅಂತ ನಾನು ಹೇಳಲ್ಲ. ನನ್ನಿಂದ ನೀನು ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡ. ನಾನು ಬೇರೆ ಹೋಗ್ತಾ ಇಲ್ಲ. ಜಯದೇವನು ಮನೇಲಿರೋಕೆ ಹೇಳಿದಾನಂತೆ. ಅದಕ್ಕೆ ಈಗ ಪಾರ್ಥನ್ನ ಕರ್ಕೊಂಡು ಹೋಗ್ತಿದ್ದಾನಂತೆ. ಅವನು ಮೊದಲೇ ಎಕ್ಸ್ಪೀರಿಯನ್ಸ್ ಇಲ್ಲ. ಇರೋ ಕೆಲಸದ ಜೊತೆಗೆ ಇವನಿಗೆ ಕೆಲಸ ಹೇಳ್ಕೊಡೋದೇ ಅವನಿಗೆ ದೊಡ್ಡ ಕೆಲಸ ಆಗಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ ಕಣೆ. ಮೊದಲೇ ಟೆನ್ಷನ್ ಗಿರಾಕಿ. ಚಿನ್ನ, ಅವ್ನಿಗೆ ಸಹಾಯ ಮಾಡೋಕ್ಕೆ ನನ್ನ ಆಫೀಸ್ಗೆ ಹೋಗೋದೇ ಕರೆಕ್ಟು ಅನಿಸುತ್ತೆ ಕಣೆ. ಆನಂದ್, ನಾನು ಹೇಳಲಿಲ್ವಾ ಕೆಲಸ ಮಾಡಿದ್ದು ಸಾಕು, ರೆಸ್ಟ್ ಮಾಡು ಅಂತ? ಆದರೂ ನೀನು ಆಫೀಸ್ಗೆ ಹೋಗ್ತೀನಿ ಅಂತಿದ್ಯಲ್ಲ. ನಾನು ಹೇಳಿದ್ದೆ ತಾನೆ ನೀನಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ. ನೋಡು, ಈ ಪರಿಸ್ಥಿತಿಯಲ್ಲಿ ನೀನು ಕೆಲಸ ಮಾಡೋಕ್ಕಾಗಲ್ಲ. ರೆಸ್ಟ್ ಮಾಡು. ಅಲ್ಲ ಪರ್ಣ, ಅಲ್ಲಿ ಹೋಗಿ ನಾನೇನು ಮೂಟೆನ ಹೊರ್ತೀನಿ. ಆರಾಮಾಗಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀನಪ್ಪ. ಅಷ್ಟು ಫಿಟ್ ಆಗಿದ್ದೀನಿ ನಾನು. ಮತ್ತೆ ಯಾಕೆ ಹೋಗಬಾರ್ದು? ಅವನಲ್ಲಿ ಒದ್ದಾಡ್ತಾ ಇದ್ದಾನೆ ಕಣೆ. ನಾನು ಹೋದ್ರೆ ಅವನಿಗೆ ಹೆಲ್ಪ್ ಆಗುತ್ತೆ. ನೋಡಾನಂದ್, ಅವನಿಗೊಂದೆರಡು ದಿನ ಕಷ್ಟ ಆಗ್ಬೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಷ್ಟಕ್ಕೂ ಜಯದೇವ್ ಏನು ಪರ್ಮನೆಂಟ್ ಆಗಿ ಮನೇಲಿ ಇರಲ್ವಲ್ಲ, ಕೆಲ್ಸಕ್ಕೆ ಹೋಗೇ ಹೋಗ್ತಾನೆ. ನೋಡು, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಮನೇಲಿ ರೆಸ್ಟ್ ಮಾಡು ಅಷ್ಟೇ. ನಮ್ಮಲ್ಲಿ ಏನದು ಕೈಲಿ? ಓ, ಕಾರ್ನ್, ಜೋಳ. ತಿನ್ನು ತಿನ್ನು, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹೆಲ್ತ್ಗೆ ಒಳ್ಳೇದು. ತಿನ್ನು. ಯಾಕೊಂಥರ ಇದೆಯಾ? ಏನು ಇಲ್ಲ ರೀ, ತಕೊಳ್ಳಿ, ನೀವು ತಿನ್ನಿ. ಇರ್ಲಿ, ಪರವಾಗಿಲ್ಲ. ನೀನ್ ಯಾಕೊಂಥರ ಇದೆಯಾ? ಏನಾಯ್ತು ಹೇಳು. ಅಯ್ಯೋ, ಏನು ಇಲ್ಲ ರೀ, ತಲೆಗೋ ಅಂತದ್ ಏನು ಇಲ್ಲ. ಏನೋ ನೆನ್ಪಾಯ್ತು, ಕಣ್ ಸ್ವಲ್ಪ ಒದ್ದೆ ಆಯ್ತು ಅಷ್ಟೇ. ಅದನ್ನೇ ಮಲ್ಲಿ ಕೇಳ್ತಾ ಇರೋದು, ಏನ್ ವಿಷಯ ಅಂತ. ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ? ಅದಕ್ಕೆ ಹೇಗಿದ್ಯಾ ನೀನು? ಮಲ್ಲಿ ಹೇಳು, ಯಾರಾದ್ರೂ ಏನಾದ್ರು ಅಂದಿದ್ರೆ ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ಮಲ್ಲಿ, ನನ್ನ ಹೆಂಡತಿಗೆ ಬೇಜಾರಾದ್ರೆ ನನಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗತ್ತೆ. ಹೇಳು, ಏನಾಯ್ತು? ಹಂಗೇನು ಇಲ್ಲ ರೀ,
ಅಕ್ಕರ್ ಬಂದು ಕಾಳಜಿ ಮಾಡಿ ಇದನ್ನ ತಿನ್ನು ಅಂತ ಕೊಟ್ಟೋದ್ರು. ಅದ್ಯಾಕೋ ಗೊತ್ತಿಲ್ಲ ರೀ, ಅಕ್ಕನ ನೋಡ್ತಿದ್ರೆ ನನಗೆ ನಮ್ಮ ಅವ್ವನೇ ನೆನಪಾಗ್ತಾರೆ. ಇಂಥ ಸಮಯದಾಗೆ ಅವ್ವ ಅನ್ನೋ ಒಂದು ಜೀವ ಇರಬೇಕಾಗಿತ್ತು ನನ್ನ ಜೊತೆ. ಏನ್ ಮಾಡೋದು? ಹೋಗ್ಲಿ ಬಿಡಿ, ಅಕ್ಕರ ಅವರಲ್ಲ, ನನ್ಗಷ್ಟೇ ಸಾಕು. ದೇವ್ರು ಯಾವ್ದನ್ನಾದ್ರೂ ಒಂದು ಕಿತ್ಕೊಂಡ್ರೆ ಅದನ್ನ ಇನ್ನೊಂದು ಯಾವುದೋ ಒಂದು ರೂಪದಾಗೆ ನಮಗೆ ಕೊಡ್ತಾನಂತೆ. ಅದಕ್ಕೆ ಅಕ್ಕರೇ ಸಾಕ್ಷಿ. ನನ್ನನ್ನೊಳ್ಳೆ ಮಗಳ ತರ ನೋಡ್ಕೊಂತಾರೆ. ತಾಯಿ ಅಂತ ಮನ್ಸು ಅವ್ರದ್ದು ಅಲ್ವಾ? ತಾಯಿ ಕರಳು ಅವ್ರದ್ದು. ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ಸರಿ ಬನ್ನಿ, ಇಬ್ರು ತಿನ್ನೋಣ. ತಕಡ್ ಹ? ಇಬ್ರು ಏನ್ ಮೇಲೆ ಇಬ್ರು ಹೊಡ್ಕೆ ತಿನ್ನೋದು? ಮೂರು ಜನ ಮೊಬೈಲ್ ಮರ್ತ್ಬಿಟ್ಯಾ? ಅಯ್ಯೋ, ನಾನ್ ನೋಡಿ ಮಗನೇ ಮರ್ತ್ಬಿಟ್ಟಿದ್ದೀನಿ. ಸರಿ, 3 ಜನನು ತಿನ್ನೋಣ, ಆಯ್ತಾ? ತಕಡ್. ಚಾಯ್ ಏನು ಇದು ಈ ಸೆಂಟಿಮೆಂಟ್ ಸರ್ಕಲ್ ಇಂದ ಹೆಂಗಪ್ಪ ಈಚೆ ಬರ್ಲಿ? ಜೇಡಿ ಕೇಡಿ ತರ ಇದ್ರೇನೆ ಒಳ್ಳೇದು. ಈ ಲೋಕಲ್ ಲೇಡೀಸ್ ಆವಾಸ ಮಾಡಿ ಹಾಳಾಗೋಗ್ಬಿಟ್ಟೆ.